Dear students, in the previous class we discussed about the two dynasties like Kalyani Chalukyans or later Chalukyans and Hoysalas, and how they achieved in their ruling time also we learnt in previous video. ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಕಲ್ಯಾಣಿ ಚಾಲುಕ್ಯರು ಅಥವಾ ನಂತರದ ಚಾಲುಕ್ಯರು ಮತ್ತು ಇನ್ನೊಂದು ಮನೆತನ ಹೊಯ್ಸಳ ರಾಜ ಮನೆತನದ ಕುರಿತಾದಂತೆ ಅಧ್ಯಯನವನ್ನು ಮಾಡಿದ್ದೇವೆ ಮತ್ತು ಅವರ ಸಾಧನೆಗಳ ಕುರಿತಾದಂತೆ ಈಗಾಗಲೇ ಚರ್ಚಿಸಿದ್ದೇವೆ. ಟುಡೇ ವಿ ಆರ್ ಎಂಟರಿಂಗ್ ಇನ್ ಟು ಮಿಡ್ವಲ್ ಪೀರಿಯಡ್ in Indian history. Here, chapter number 5.1, we are learning about Delhi Sultanates. ಈಗ ನಾವು ಮಧ್ಯ ಯುಗಕ್ಕೆ ಕಾಲನ್ನು ಹೇಳ್ತೇವೆ. ಭಾರತದ ಇತಿಹಾಸದಲ್ಲಿ ಮಧ್ಯ ಯುಗಕ್ಕೆ ನಾವು ಈಗ ಪಾದಾರ್ಪಣೆಯನ್ನು ಮಾಡ್ತೇವೆ. ಇಲ್ಲಿ 5.1ನೇ ಚಾಪ್ಟರಲ್ಲಿ ದೆಹಲಿ ಸುಲ್ತಾನರ ಕುರಿತಾದಂತೆ ಈಗ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆಲ್ರೆಡಿ ವಿ ನೋ ಇಂಡಿಯನ್ ಹಿಸ್ಟ್ರಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಇಲ್ಲಿ ಇತಿಹಾಸವನ್ನು, ಭಾರತದ ಇತಿಹಾಸವನ್ನು ನಮ್ಗೆ ಈಗಾಗಲೇ ಗೊತ್ತಿದ್ದಂಥದ್ದು 3 ವಿಭಾಗಗಳಾಗಿ ವಿಭಜನೆಯನ್ನು ಮಾಡಲಾಗಿದೆ. ದೇ ಆರ್ the ancient period, and next one is medieval period, and last one the modern age or modern period. Already we learnt some dynasties in ancient period. Today we are entering into medieval period. ನಾವು ಈ ವಿಭಾಗಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ ಮೊದಲನೆಯದಾಗಿ ಭಾರತದ ಇತಿಹಾಸಕಾರ ವಿಭಜಿಸಿದಂತೆ ಪ್ರಾಚೀನ ಯುಗ ಅಥವಾ ಪ್ರಾಚೀನ ಕಾಲ, ನಂತರದಲ್ಲಿ ಮಧ್ಯ ಯುಗ ಅಥವಾ ಮಧ್ಯಕಾಲ ಮತ್ತು ಆಧುನಿಕ ಯುಗ ಅನ್ನುವಂಥದ್ದಾಗಿ 3 ವಿಭಾಗಗಳಾಗಿ ವಿಭಜನೆಯನ್ನು ಮಾಡಿದ್ದಾರೆ. ಈಗಾಗಲೇ ನಾವು ಪ್ರಾಚೀನ ಯುಗದಲ್ಲಿ ಕೆಲವೊಂದು ರಾಜ ಮನೆತನಗಳು ಮತ್ತು ಅವರ ಆಳ್ವಿಕೆಯನ್ನು ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ದೇವೆ. ಇನ್ನು ನಾವು ಮಧ್ಯ ಯುಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತೇವೆ. ಇನ್ನೆಲ್ಲ ಮಧ್ಯಯುಗದ ಸಾಮ್ರಾಜ್ಯಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಅದರಲ್ಲಿ ಮೊದಲನೆಯದಾಗಿ ನಾವು ಈಗ ಅಧ್ಯಯನವನ್ನು ಮಾಡುವಂತಹದ್ದು ದೆಹಲಿ ಸುಲ್ತಾನರು. Here also some change held in Indian history. ಭಾರತದ ಇತಿಹಾಸದಲ್ಲಿ ಮಧ್ಯ ಯುಗ ಅನ್ನುವಂಥದ್ದಾಗಿ ವಿಭಜನೆಯನ್ನು ಮಾಡಲಿಕ್ಕೆ ಕಾರಣ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿತ್ತು, ಒಂದು ಘಟನೆ ಅನ್ನುವಂಥದ್ದು ನಡೆದಿತ್ತು. ಹಿಯರ್ ಮೆನಿ ಇನ್ವೇಷನ್ಸ್ ಹೆಲ್ಡ್ ಆನ್ ಇಂಡಿಯಾ. ಭಾರತದ ಮೇಲೆ ಹಲವಾರು ದಾಳಿಗಳು ಅನ್ನುವಂಥದ್ದು ನಡೆದಿತ್ತು, ಸ್ಪೆಷಲಿ ಬೈ ಮುಸ್ಲಿಮ್ಸ್. ಮುಸ್ಲಿಮರು ಅದರಲ್ಲಿಯೂ ಪ್ರಮುಖವಾಗಿ ದಾಳಿಯನ್ನು ನಡೆಸಿದಂಥವರು. ಸೊ ಇಲ್ಲಿ ಈ ಒಂದು ಬದಲಾವಣೆಯ ಕಾರಣದಿಂದಾಗಿ ಈ ಒಂದು ಯುಗವನ್ನು ಮಧ್ಯ ಯುಗವಾಗಿ ವಿಭಜನೆಯನ್ನು ಮಾಡ್ತಾನೆ ಇತಿಹಾಸಕಾರ. ಏನೇ ಇರಲಿ, ದೆಹಲಿ ಸುಲ್ತಾನರ ಕುರಿತಂತೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗುವ. ಆಫ್ಟರ್ ದಿ ಡೆತ್ ಆಫ್ ಹರ್ಷವರ್ಧನ ವಾಸ್ ಎ ಗ್ರೇಟ್ ರೂಲರ್ ಆಫ್ ವರ್ಧನ ಡೈನಾಸ್ಟಿ. After his death, North India going towards change. ವರ್ಧನ ರಾಜ ಮನೆತನ ಉತ್ತರ ಭಾರತದಲ್ಲಿ ಇದ್ದಂತಹದ್ದು. ಆ ವರ್ಧನ ರಾಜ ಮನೆತನದಲ್ಲಿ ಹರ್ಷವರ್ಧನ ಅನ್ನುವಂಥವನು ಅತ್ಯಂತ ಪ್ರಮುಖವಾದಂಥ ಅರಸನಾಗಿದ್ದ. ಆತನ ಮರಣದ ತರುವಾಯದಲ್ಲಿ ಉತ್ತರ ಭಾರತದ ಭಾಗದಲ್ಲಿ ಕೆಲವೊಂದು
ಮಹತ್ತರವಾದಂತಹ ಬದಲಾವಣೆಗಳು ಅನ್ನುವಂಥದ್ದು ಇಲ್ಲಿ ಘಟಿಸಿದಂತಹದ್ದು. ಬದಲಾವಣೆಗಳಾದಂತಹದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಅದರಲ್ಲಿಯೂ ಸಹ ಏನೇನು ಬದಲಾವಣೆ ಅನ್ನುವಂಥದ್ದನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ದರ್ ವಾಸ್ ನೋ ಸ್ಟ್ರಾಂಗ್ ಮೊನಾರ್ಕಿ ಇನ್ ನಾರ್ತ್ ಇಂಡಿಯನ್ ರೀಜನ್. ಸೊ ಇನ್ ನಾರ್ತ್ ಇಂಡಿಯನ್ region raised many independent states and they are quarreling with each other for many reasons. ಸೊ ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟಾಗ ಉತ್ತರ ಭಾರತದಲ್ಲಿ ಯಾಕೆ ಈ ಥರವಂಥ ಒಂದು ಬದಲಾವಣೆ ಅನ್ನುವಂಥದ್ದು ಆಯ್ತಪ್ಪ, ವರ್ಧನ ಮನೆತನ ಯಾವಾಗ ತನ್ನ ಅಸ್ತಿತ್ವವನ್ನು ಕಳೆದುಕೊಂತು ಆವಾಗ ಉತ್ತರ ಭಾರತದಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಆಡಳಿತ ಅನ್ನುವಂಥದ್ದಿಲ್ಲ. ಯಾವುದೇ ರಾಜಮನೆತನ ಅನ್ನುವಂಥದ್ದು ಇಲ್ಲಿ ಬಲಿಷ್ಠವಾಗಿದ್ದಂತಹದ್ದು ಬೇರೆಯ ಒಂದು ಸಣ್ಣ ಪುಟ್ಟ ಮನೆತನಗಳೆಲ್ಲ ಕಂಟ್ರೋಲ್ ಮಾಡುವಂತಹ ರಾಜಮನೆತನ ಇಲ್ಲ. ಆ ಕಾರಣದಿಂದಾಗಿ ಸಣ್ಣ ಪುಟ್ಟ ರಾಜ ಮನೆತನಗಳು ಇಲ್ಲಿ ತಮ್ಮದೇ ಆದಂತಹ ಸಣ್ಣ ಪುಟ್ಟ ರಾಜ್ಯಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಸ್ವತಂತ್ರವಾದಂತಹದ್ದು, ಸ್ವತಂತ್ರ ಆಳ್ವಿಕೆಯನ್ನು ನಡೆಸಿದಂಥದ್ದು. ಅಷ್ಟೇ ಅಲ್ಲ, ಆ ಸಣ್ಣ ಪುಟ್ಟ ರಾಜ್ಯಗಳು ಹೋರಾಟದಲ್ಲಿ ಅಥವಾ ಸಂಘರ್ಷದಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ಉತ್ತರ ಭಾರತದಾದ್ಯಂತ. ಇನ್ that small dynasties, some important dynasties like Tomars in Delhi, Chauhans in Ajmer, Rathors in Kanuj, Chandelas in Bundelkhand, Paramaras in Malwa and Sisodians in Mewa. ಇಲ್ಲಿ ಉತ್ತರ ಭಾರತದಿದ್ದಂತಹ ಪ್ರಮುಖವಾದಂತಹ ರಾಜ ಮನೆತನಗಳನ್ನು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ, ಸಣ್ಣ ಪುಟ್ಟ ರಾಜ ಮನೆತನಗಳಲ್ಲಿ ಸ್ವಲ್ಪ ಪ್ರಮುಖವಾದಂತಹ ರಾಜ ಮನೆತನಗಳು ಅಂತಂದರೆ ದೆಹಲಿಯ ತೋಮರರು, ಇದೊಂದು ಮನೆತನ. ಅಜ್ಮೀರದಲ್ಲಿ ಆಳ್ತಾ ಇದ್ದಂತಹ ಚೌಹಾಣರು, ಕನೂಜಿನ ರಾಥೋಡರು, ಬುಂದೇಲ್ಖಂಡದ ಚಂದೇಲರು, ಮಾಳ್ವದ ಪರಮಾರು ಮತ್ತು ಮೇವಾರದ ಸಿಸೋಡಿಯನ್ನರು. ಸೊ ಇವರು ಅತ್ಯಂತ ಪ್ರಮುಖವಾದಂತಹ ರಾಜ ಮನೆತನಗಳಾಗಿತ್ತು. ಸಣ್ಣ ಪುಟ್ಟ ರಾಜ ಮನೆತನಗಳಿಗೆ ಸ್ವಲ್ಪ ಅತ್ಯಂತ ಪ್ರಮುಖವಾದಂತಹ ರಾಜ ಮನೆತನವಾದಂಥದ್ದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೇವೆ ಉತ್ತರ ಭಾರತಾದ್ಯಂತ. 70 independent kingdoms in north during the period up to 8 to 12 centuries. ಇತಿಹಾಸಕಾರನ ಪ್ರಕಾರದಲ್ಲಿ 8ರಿಂದ 12ನೇ ಒಂದು ಶತಮಾನದ ಅವಧಿಯಲ್ಲಿ 70 ಸಣ್ಣ ಪುಟ್ಟ ಸ್ವತಂತ್ರ ರಾಜ ಮನೆತನಗಳು ಆಳ್ವಿಕೆಯನ್ನು ನಡೆಸ್ತಾ ಇದ್ವಂತೆ. ಸೊ ದಟ್ ಸ್ಟೇಟಸ್ ಆರ್ ವೆರಿ ರಿಚ್ ಬಟ್ ದೇ ಆರ್ ಕ್ವಾರ್ಲಿಂಗ್ ವಿತ್ ಈಚ್ ಅದರ್. ಸೊ ಇಲ್ಲಿ ಸಣ್ಣ ಪುಟ್ಟ ರಾಜಮನೆತನಗಳು ಏನಿದ್ದಾವೆ ಅವು ಶ್ರೀಮಂತವಾದಂತಹದ್ದು, ಸಂಪತ್ತಿನಿಂದ ಕೂಡಿದಂತಹದ್ದು, ಆದರೆ ಅವೆಲ್ಲವೂ ಸಹ ಸಂಘರ್ಷಗಳಲ್ಲಿ ತೊಡಗಿದಂತಹ ಒಂದು ಪರಿಸ್ಥಿತಿ 8ರಿಂದ 12ನೇ ಶತಮಾನದ ಅವಧಿಯಲ್ಲಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಸೊ ಅಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಉತ್ತರ ಭಾರತಾದ್ಯಂತ ಇದ್ದಂತಹದ್ದನ್ನು ಇತಿಹಾಸಕಾರ ನಮಗೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಏನೇ ಆಗಿರಲಿ, ಇದೇ ಒಂದು ಸಂದರ್ಭದಲ್ಲಿ ಇನ್ ದಿಸ್ ಸಿಚುವೇಶನ್ ಮೆನಿ ಇನ್ವೇಷನ್ಸ್ ಹ್ಯಾಡ್ ಫ್ರಾಮ್ ವೆಸ್ಟರ್ನ್ ಸೈಡ್. ಇಲ್ಲಿ ಭಾರತದ ಮೇಲೆ ದಾಳಿ ಅನ್ನುವಂಥದ್ದು ಇದೇ ಒಂದು ಸಂದರ್ಭದಲ್ಲಿ ನಡೀತು. ಅದು ಸಹ ಪಶ್ಚಿಮದ ಭಾಗದಿಂದ ದಾಳಿ ಅನ್ನುವಂಥದ್ದು ಭಾರತದ ಮೇಲೆ ಬಂದಿತ್ತು. ಸೊ ಈ ಒಂದು ರಾಜಮನೆತನಗಳ ಒಂದು ಒಕ್ಕಟ್ಟು ಅನ್ನುವಂತಹ ಇಲ್ಲದೇ ಹೋದಂಥದ್ದೇ ಒಂದು ಕಾರಣ. ಸೊ ದಿಸ್ ಡಿಸ್ಯೂನಿಟಿ ಲೆಡ್ ಟು ಫಾರಿನ್ ಇನ್ವೇಷನ್ಸ್. ಇವರಲ್ಲಿದ್ದಂತಹ ಆ ಏಕತೆ ಎನ್ನುವಂತಹ ಭಾವನೆಯ ಕೊರತೆಯ ಕಾರಣದಿಂದಾಗಿ ವಿದೇಶಿ ದಾಳಿಗಳು ಅನ್ನುವಂಥದ್ದು ಭಾರತದ ಮೇಲೆ ನಡೆದಿತ್ತು. ಅರಬ್ಸ್ were the first among the Muslims to invade India, according to historians. ಇತಿಹಾಸಕಾರರ ಪ್ರಕಾರದಲ್ಲಿ ಅರಬ್ಬರೇ
ಭಾರತದ ಮೇಲೆ ದಾಳಿ ಮಾಡಿದಂಥವರಲ್ಲಿ ಮೊದಲಿಗರು. ಅರಬ್ಬರು ಏನಿದ್ದಾರೆ ಅವರು ಭಾರತದ ಮೇಲೆ ಮೊದಲ ಬಾರಿಗೆ ದಾಳಿ ಮಾಡಿದಂತಹ ವ್ಯಕ್ತಿಗಳು ಅನ್ನುವಂಥದ್ದಾಗಿ ಆ ಮುಸ್ಲಿಮರಲ್ಲಿಯೇ ಮೊದಲವರು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ದೇ ಎಕ್ಸ್ಟೆಂಡೆಡ್ ದೇರ್ ಪವರ್ ಅಪ್ ಟು ಸಿಂಧ್ ರೀಜನ್. ಸೊ ಸಿಂಧ್ ಅನ್ನುವಂತಹ ಪ್ರದೇಶದವರೆಗೆ ಈ ಅರಬ್ಬರು ಏನಿದ್ದಾರೆ ತಮ್ಮ ಪ್ರಾಬಲ್ಯವನ್ನು ಮೆರೆದಿದ್ರಂತೆ. ಇಟ್ ಮೀನ್ಸ್ ದಟ್ ಅರಬ್ಸ್ ದೇ ಆಕ್ಯುಪೈಡ್ ಅಪ್ ಟು ಸಿಂಧ್ ರೀಜನ್. ಸಿಂಧ್ನ ಭಾಗದವರೆಗೆ ಅವರು ಆ ಪ್ರದೇಶಗಳನ್ನೆಲ್ಲ ವಶಪಡಿಸಿಕೊಂಡಿದ್ರು ಅನ್ನುವಂಥದ್ದಾಗಿ ಇತಿಹಾಸಕಾರ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಸಿಂಧ್ ಭಾಗ ಅಂತಂದರೆ ಐದರ್ ಸೈಡ್ ಆಫ್ ಇಂಡಸ್ ರಿವರ್. ಸಿಂಧೂ ನದಿಯ ಆ ಆಚೆ ಈಚಿನ ಪ್ರದೇಶಗಳು ಏನಿದ್ದಾವೆ ಅವುಗಳನ್ನೇ ಸಿಂಧ್ ಪ್ರದೇಶ ಅಂತೇಳಿ ಕರಿತಾ ಹೋಗ್ತೇವೆ. ಸೊ ಆ ಭಾಗವನ್ನೆಲ್ಲ ಈ ಅರಬ್ಬರು ವಶಪಡಿಸ್ಕೊಂಡು ಬಿಟ್ಟಿದ್ರು. ಅಲ್ಲಿಯವರೆಗೆ ತಮ್ಮ ಪ್ರಾಬಲ್ಯವನ್ನು ಮೆರೆದಿದ್ರು ಆ ಅರಬ್ಬರು. ಸೊ ಏನೇ ಆಗಿರಲಿ ಇಲ್ಲಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಹೇಗೆ ನಡೆದಿತ್ತು ದಾಳಿ, ಏನೇನೆಲ್ಲ ಆಗಿತ್ತು ಅನ್ನುವಂಥದ್ದೆಲ್ಲ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಹಿಯರ್ ಇನ್ ಅರಬ್ಸ್, ಮೊಹಮ್ಮದ್ ಬಿನ್ ಕಾಸಿಮ್, ದ ಗವರ್ನರ್ ಆಫ್ ಬಸ್ರಾ, ಇನ್ವೈಡೆಡ್ ಇಂಡಿಯಾ ಇನ್ 712 CE. ಕ್ರಿಸ್ತಶಕ 712ರ ವೇಳೆಗೆ ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನುವಂಥ ವ್ಯಕ್ತಿ ಬಸ್ರಾ ಅನ್ನುವಂತಹ ಪ್ರದೇಶದ ಗವರ್ನರ್ ಆಗಿದ್ದಂಥವನು, ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥವನು. ಈತ ಭಾರತದ ಮೇಲೆ ದಾಳಿಯನ್ನು ಮಾಡಿದ್ದ. ಕ್ರಿಸ್ತಶಕ 712ರ ವೇಳೆಯಲ್ಲಿ ಆತ ದಾಳಿಯನ್ನು ಮಾಡಿದ್ದ. ಇನ್ನು 712 CE he attacked on India. Muhammad bin Qasim, the governor of Basra. And afterwards, Turks were the second Muslims who invaded India. ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಎರಡನೆಯ ಬಾರಿ ದಾಳಿಯನ್ನು ಮಾಡಿದಂತಹ ಮುಸ್ಲಿಮರು ಯಾರಪ್ಪ ಅನ್ನುವಂಥದ್ದಾಗಿ ಅಧ್ಯಯನಕ್ಕೆ ಹೊರಟ್ರೆ ಅವರೇ ಮುಸ್ಲಿಮರಲ್ಲಿ ಎರಡನೆಯವರು ಭಾರತದ ಮೇಲೆ ದಾಳಿ ಮಾಡಿದಂಥವರು ಅವರು ಟರ್ಕರು ಎರಡನೆಯ ವ್ಯಕ್ತಿಗಳಾಗಿ ಅಥವಾ ಜನಾಂಗವಾಗಿ ನಮಗೆ ಅಧ್ಯಯನಕ್ಕೆ ಸಿಗ್ತಾರೆ. ಅರಬ್ಬರು ಮೊದಲನೆಯವರು, ಟರ್ಕರು ಎರಡನೆಯವರು. ಆ್ಯಂಡ್ ಗಜ್ನಿ ಮೊಹಮ್ಮದ್ led 17 expeditions on India. ನಮಗೆ ಗೊತ್ತಿದೆ ಇದೆಲ್ಲ, ನಾವು ಅಧ್ಯಯನವನ್ನು ಮಾಡಿದಂತಹದ್ದೇ. ಈ ಗಜ್ನಿ ಮೊಹಮ್ಮದ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ 17 ಬಾರಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿದ್ದ. ಇನ್ ಬಿಟ್ವೀನ್ 1000 to 1027 CE he invaded India for 17 times. 17 ಬಾರಿ 1000ರಿಂದ 1027 ಕ್ರಿಸ್ತಶಕದ ವೇಳೆಯಲ್ಲಿ ಈತ 17 ಬಾರಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಿದ್ದ. ಆಲ್ ಎಕ್ಸ್ಪೆಡಿಷನ್ಸ್, ಆಲ್ ಅಟ್ಯಾಕ್ಸ್ ಫಾರ್ ಪ್ಲಂಡರಿಂಗ್ ದ ವೆಲ್ತ್ ಆಫ್ ಇಂಡಿಯಾ. ಭಾರತದ ಸಂಪತ್ತನ್ನು ಲೂಟಿ ಮಾಡುವಂತಹದ್ದೇ ಅದರ ಪ್ರಮುಖವಾದಂತಹ ಒಂದು ಉದ್ದೇಶವಾಗಿತ್ತು. ಇವನ ಎಲ್ಲ ದಾಳಿಗಳು ಸಹ ಅಷ್ಟೇ. ಭಾರತದಲ್ಲಿರುವಂತಹ ಆ ಸಂಪತ್ತನ್ನು ದೋಚಿಕೊಂಡು ಹೋಗುವಂತಹದ್ದೇ ಇವನ ಒಂದು ಮುಖ್ಯವಾದಂತಹ ಉದ್ದೇಶ. ಸೊ ಇಲ್ಲಿ ಅವನ ಅಟ್ಯಾಕ್ಸನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಈ ಲೆಡ್ ಇನ್ವೇಷನ್ಸ್ ಆನ್ ರಿಚ್ ಟೌನ್ಸ್ and temples, because already we know Indian temples, they were rich because the kings patronized temples in their ruling time. They are donating the wealth. ನಮಗೆ ಗೊತ್ತಿದೆ, ಈಗಾಗಲೇ ಅಧ್ಯಯನವನ್ನು ಮಾಡಿದಂತಹದ್ದೇ, ಭಾರತದಲ್ಲಿ ಇರುವಂತಹ ದೇವಾಲಯಗಳು ರಾಜರುಗಳಿಂದ ಪೋಷಿಸಲ್ಪಡ್ತಾ ಇದ್ದವು. ಆ ರಾಜರುಗಳು ದೇವಾಲಯಕ್ಕೆ ದಾನವನ್ನು ನೀಡ್ತಾ ಇದ್ರು, ಹಣವನ್ನು, ಸಂಪತ್ತನ್ನು, ದಾನವನ್ನು ನೀಡ್ತಾ ಇದ್ರು. ಆ ಕಾರಣದಿಂದಾಗಿ ಅವು ಅತ್ಯಂತ ಶ್ರೀಮಂತ ಅಥವಾ ಸಂಪದ್ಭರಿತವಾದಂತಹ ದೇವಾಲಯಗಳು. ಅಷ್ಟೇ ಅಲ್ಲ, ಆತ ಪ್ರಮುಖವಾದಂತಹ ನಗರಗಳ ಮೇಲೆಯೂ ಸಹ ದಾಳಿಯನ್ನು ನಡೆಸ್ತಾ ಇದ್ದ ಈ ಮೊಹಮ್ಮದ್ ಗಜ್ನಿ ಅಂತ. ಆತ ಪ್ರಮುಖವಾಗಿ ದೇವಾಲಯ, ಪ್ರಮುಖವಾದಂಥ ನಗರಗಳ ಮೇಲೆಯೇ ದಾಳಿಯನ್ನು ಮಾಡ್ತಾ ಇದ್ದ ಮತ್ತು ಸಂಪತ್ತನ್ನು ಲೂಟಿಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದ. 15th expedition of
Muhammad Ghazni carried on a famous Indian temple, Somanatha temple in Gujarat. ಇತಿಹಾಸಕಾರನ ಮಾಹಿತಿಯ ಪ್ರಕಾರದಲ್ಲಿ 15ನೇ ದಾಳಿ ಏನು ಜರುಗಿತ್ತು ಮೊಹಮ್ಮದ್ ಗಜ್ನಿಯದ್ದು, ಅದು ಗುಜರಾತಿನ ಪ್ರಸಿದ್ಧವಾದಂತಹ, ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಈತ ದಾಳಿಯನ್ನು ನಡೆಸಿದ್ದ. ಈ ದೇವಾಲಯದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಹಿ ಗಾಟ್ ದ ವೆಲ್ತ್, ಅತ್ಯಂತ ಹೇರಳುವಂತಹ ಸಂಪತ್ತನ್ನು ಈತ ಪಡೆದುಕೊಂಡಿದ್ದ. ಏನೇ ಆಗಿರಲಿ, ಆ 15ನೇ ದಾಳಿ ಅನ್ನುವಂಥದ್ದು ಸೋಮನಾಥ ದೇವಾಲಯದ ಮೇಲೆ ನಡೆದಿತ್ತಂತೆ. ಆ್ಯಂಡ್ ದ ಪರ್ಷಿಯನ್ ಸ್ಕಾಲರ್ ಅಲ್ಬೆರೂನಿ came with Muhammad Ghazni in one of the expedition. ಇತಿಹಾಸಕಾರ ಹೇಳುವ ಪ್ರಕಾರದಲ್ಲಿ ಮೊಹಮ್ಮದ್ ಗಜನಿಯ ದಾಳಿಯ ಜೊತೆಗೆ, ಯಾವುದೋ ಒಂದು ದಾಳಿಯ ಸಂದರ್ಭದಲ್ಲಿ ಆತನ ಜೊತೆಗೆ ಒಬ್ಬ ಪ್ರಸಿದ್ಧ ಪರ್ಷಿಯನ್ ವಿದ್ವಾಂಸ ಅಲ್ಬೆರೂನಿ ಅನ್ನುವಂಥವನು ಅವನ ಜೊತೆಗೆ ಭಾರತಕ್ಕೆ ಬಂದಿದ್ದಂತೆ. ಈ ಕೇಮ್ ಟು ಇಂಡಿಯಾ ವಿತ್ ಮೊಹಮ್ಮದ್ ಗಜ್ನಿ. ಮೊಹಮ್ಮದ್ ಗಜ್ನಿಯೊಂದಿಗೆ ಈತ ಭಾರತಕ್ಕೆ ಬಂದಿದ್ದ ಅಲ್ಬೆರೂನಿ ಅನ್ನುವಂಥ ಒಬ್ಬ ಪ್ರವಾಸಿಗ ಮತ್ತು ವಿದ್ವಾಂಸ, ಪರ್ಷಿಯನ್ ವಿದ್ವಾಂಸ. ಸೊ ಹಿ ರೋಟ್ ಎ ಬುಕ್ ಕಾಲ್ಡ್ ಕಿತಾಬ್ ಉಲ್ ಹಿಂದ್. ಇಟ್ ಈಸ್ ಗಿವಿಂಗ್ information what he saw when he visited to India. ಈ ಅಲ್ಬೆರೂನಿ ಅನ್ನುವಂತಹ ಪರ್ಷಿಯನ್ ವಿದ್ವಾಂಸ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವನು ಏನು ನೋಡಿದಾನೋ, ಏನೇನೆಲ್ಲ ಅವನ ಕಣ್ಣಿಗೆ ಬಿತ್ತೋ ಅವನ್ನೆಲ್ಲ ಏನು ಮಾಡಿದಾನೆ, ಅವನು ರೆಕಾರ್ಡನ್ನು ಮೇಂಟೈನ್ ಮಾಡ್ತಾನೆ. ಸೊ ಅವನು ಒಂದಿಷ್ಟು ಬರವಣಿಗೆಯನ್ನು ಬರೆದಿಟ್ಟಿದ್ದಾನೆ. ಅವನದೇ ಆದಂತಹ ಪ್ರಸಿದ್ಧವಾದಂತಹ ಪುಸ್ತಕ ಕಿತಾಬ್ ಉಲ್ ಹಿಂದ್ ಅನ್ನುವಂಥ ಒಂದು ಪುಸ್ತಕದಲ್ಲಿ. ಸೊ ಅದು ನಮಗೆ ಹಲವಾರು ಮಾಹಿತಿಯನ್ನು ಆ ಗಜ್ನಿಯ ದಾಳಿಯ ಸಂದರ್ಭದಲ್ಲಿ ಭಾರತ ಹೇಗಿತ್ತು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಇದು ನೀಡ್ತಾ ಹೋಗ್ತದೆ. ಆ್ಯಂಡ್ ಆಫ್ಟರ್ ದಿ ಡೆತ್ ಆಫ್ ಮೊಹಮ್ಮದ್ ಗಜ್ನಿ ಇನ್ 1030 India free from invasions for about 1.5 centuries. ಸುಮಾರು ಒಂದು 150 ವರ್ಷಗಳ ಕಾಲ, 1.5 ಶತಮಾನಗಳ ಕಾಲ ಈ ಮೊಹಮ್ಮದ್ ಗಜ್ನಿ ಅನ್ನುವಂಥವನು ದಾಳಿಕೋರ 1030ರಲ್ಲಿ ಆತನ ಮರಣದ ತರುವಾಯದಲ್ಲಿ ಯಾವುದೇ ಆ ದಾಳಿ ಅನ್ನುವಂಥದ್ದು ಭಾರತದ ಮೇಲೆ ಜರುಗಲಿಲ್ಲ. 1.5 ಶತಮಾನಗಳ ಕಾಲ ಭಾರತ ಅನ್ನುವಂಥದ್ದಿಂದೆ ಸ್ವಲ್ಪ ಶಾಂತವಾದಂಥದ್ದು, ಯಾವುದೇ ದಾಳಿಗೆ ಒಳಪಡದೇ ಹೋದಂಥ ಒಂದು ಸನ್ನಿವೇಶವನ್ನು ನಾವು ಇಲ್ಲಿ ನೋಡ್ಬೋದು. ಫಾರ್ 1.5 centuries there was no invasion on India after the death of Muhammad Ghazni in 1030. 1030ರ ವೇಳೆಗೆ ಮೊಹಮ್ಮದ್ ಗಜ್ನಿ ಸಾವನ್ನಪ್ಪಿದಂತೆ. ಆ ನಂತರದಲ್ಲಿ 1.5 ಶತಮಾನಗಳ ಕಾಲ ಯಾವುದೇ ರೀತಿಯಂತಹ ದಾಳಿ ಎನ್ನುವಂಥದ್ದು ಭಾರತದ ಮೇಲೆ ಆಗಲಿಲ್ಲ. And again India faced another invasion. ಸೊ ಇಲ್ಲಿ ಆ ನಂತರದಲ್ಲಿ ಮತ್ತೆ ಭಾರತ ಅನ್ನುವಂಥದ್ದು ದಾಳಿಯನ್ನು ಎದುರಿಸಬೇಕಂತ ಒಂದು ಸಂದರ್ಭ ಅನ್ನುವಂಥದ್ದು ಬಂದಿತ್ತು. 1175 CE ಮೊಹಮ್ಮದ್ ಘೋರಿ ಆರ್ ಶಹಾಬುದ್ದೀನ್ ಮೊಹಮ್ಮದ್ ಘೋರಿ ಇನ್ವೇಡೆಡ್ ಇಂಡಿಯಾ. ಇಲ್ಲಿ ಮೊಹಮ್ಮದ್ ಗಜ್ನಿಯ ತರುವಾಯದಲ್ಲಿ ಮತ್ತೊಬ್ಬ ದಾಳಿಯನ್ನು ಮಾಡಿದ್ದ 1175 ಕ್ರಿಸ್ತ ಶಕದ ವೇಳೆಯಲ್ಲಿ. ಅವನೇ ಶಹಾಬುದ್ದೀನ್ ಮೊಹಮ್ಮದ್ ಘೋರಿ ಅಥವಾ ಮೊಹಮ್ಮದ್ ಘೋರಿ ಎನ್ನುವಂಥ ವ್ಯಕ್ತಿ. ಈತ ಭಾರತದ ಮೇಲೆ ದಾಳಿಯನ್ನು ಮಾಡಿದ್ದ. ಇನ್ನು 1191 CE. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ 1191ರ ವೇಳೆಯಲ್ಲಿ a battle held in Indian region in between the Indian ruler Prithviraj Chauhan and the invader ಮೊಹಮ್ಮದ್ ಘೋರಿ. ಇಲ್ಲಿ ಒಂದು ಪ್ರಸಿದ್ಧವಾದಂಥ ಒಂದು ಯುದ್ಧ ಅನ್ನುವಂಥದ್ದಾಗಿತ್ತು. ಭಾರತದ ಒಬ್ಬ ರಾಜನಾಗಿದ್ದಂತಹ ಪೃಥ್ವಿರಾಜ್ ಚೌಹಾಣ್ ಅನ್ನುವಂಥವನು, ಇನ್ನೊಂದೆಡೆ ದಾಳಿಕೋರನಾದಂತಹ ಮೊಹಮ್ಮದ್ ಘೋರಿ ಎನ್ನುವಂಥವನ ನಡುವೆ. ಇಟ್ ಈಸ್ ಕಾಲ್ಡ್ ಆಸ್
ದ ಬ್ಯಾಟಲ್ ಆಫ್ ತರಾಯಿನ್ ದ ಫಸ್ಟ್ ಬ್ಯಾಟಲ್ ಆಫ್ ತರಾಯಿನ್. ಅದನ್ನು ಮೊದಲನೇ ತರಾಯಿನ್ ಯುದ್ಧ ಅಂಥೇಳಿ ಕರೀತಾ ಹೋಗಿದ್ದಾನೆ ಇತಿಹಾಸಕಾರ. ಸೊ ಮೊದಲನೇ ಆ ತರಾಯಿನ್ ಯುದ್ಧದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಇನ್ ದಿಸ್ ಬ್ಯಾಟಲ್ ಪೃಥ್ವಿರಾಜ್ ಚೌಹಾಣ್ ಡಿಫೀಟೆಡ್ ದ ಮುಸ್ಲಿಂ ಇನ್ವೇಡರ್ ಮೊಹಮ್ಮದ್ ಗೋರಿ. ಇಲ್ಲಿ ಮೊದಲನೇ ತರಾಯಿನ್ ಯುದ್ಧದಲ್ಲಿ ಭಾರತೀಯ ರಾಜನಾದಂತಹ ಪೃಥ್ವಿರಾಜ್ ಚೌಹಾಣ್ ಅನ್ನುವಂಥವನಿದ್ದಾನೆ. ಈತ ಆ ಮುಸ್ಲಿಂ ದಾಳಿಕೋರನಾದಂತಹ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ್ದ. ಆ್ಯಂಡ್ ಆಫ್ಟರ್ ದಟ್ ಅನದರ್ ಬ್ಯಾಟಲ್ ಹೆಲ್ಡ್ ಇನ್ 1192 ಸಿ. 1192 ವೇಳೆಯಲ್ಲಿ ಮತ್ತೊಂದು ಯುದ್ಧ ಅನ್ನುವಂಥದ್ದಾಗಿತ್ತು. ಇಟ್ ಈಸ್ ಕಾಲ್ಡ್ ಆಸ್ ದ ಬ್ಯಾಟಲ್ ಆಫ್ ಸೆಕೆಂಡ್ ವಾರ್ ಆಫ್ ಆರ್ ಸೆಕೆಂಡ್ ಬ್ಯಾಟಲ್ ಆಫ್ ತರಾಯಿನ್. ಎರಡನೇ ತರಾಯಿನ್ ಯುದ್ಧ ಅಂತ ಹೇಳಿ ಕರಿತೇವೆ. 1192 ವೇಳೆಯಲ್ಲಿ ನಡೆದಂಥದ್ದು. ಇನ್ ಬಿಟ್ವೀನ್ ದ ಸೇಮ್ ರೂಲರ್ಸ್, ಅದೇ ಇಬ್ಬರು, ಒಂದೆಡೆ ಭಾರತದ ರಾಜ ಪೃಥ್ವಿರಾಜ್ ಚೌಹಾಣ್, ಇನ್ನೊಂದೆಡೆ ದಾಳಿಕೋರ ಮೊಹಮ್ಮದ್ ಗೋರಿ ಎನ್ನುವಂಥವನು. ಆ್ಯಂಡ್ ಇನ್ ದಿಸ್ ಬ್ಯಾಟಲ್ ಪೃಥ್ವಿರಾಜ್ ಚೌಹಾಣ್ ವಾಸ್ ಡಿಫೀಟೆಡ್ ಬೈ ಮೊಹಮ್ಮದ್ ಗೋರಿ ಆ್ಯಂಡ್ ಕ್ಯಾಪ್ಚರ್ಡ್. ಆದರೆ ಇಲ್ಲಿನ ಬೆಳವಣಿಗೆ ಬೇರೆಯಾಗಿತ್ತು. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಅನ್ನುವಂಥವನು ಸೋಲನ್ನು ಅನುಭವಿಸಿದ್ದ. ಮೊಹಮ್ಮದ್ ಗೋರಿಯಿಂದಾಗಿ ಸೋಲನ್ನು ಅನುಭವಿಸಿದ್ದ ಪೃಥ್ವಿರಾಜ್ ಚೌಹಾಣ್ ಅನ್ನುವಂಥವನು ಅಷ್ಟೇ ಅಲ್ಲ, ಆತ ಸೆರೆ ಹಿಡಿಯಲ್ಪಟ್ಟಿದ್ದ. ಹಿ ವಾಸ್ ಕ್ಯಾಪ್ಚರ್ಡ್ ಬೈ ಮೊಹಮ್ಮದ್ ಗೋರಿ ಬಿಕಾಸ್ ಆಫ್ ಡಿಫೀಟ್. ಸೋಲಿನ ಕಾರಣದಿಂದಾಗಿ ಆ ಮೊಹಮ್ಮದ್ ಗೋರಿ ಅಂಥವನು ಆ ಪೃಥ್ವಿರಾಜ್ ಚೌಹಾಣನ್ನು ಸೆರೆಯಲ್ಲಿಟ್ಟಿದ್ದ, ಸೆರೆ ಹಿಡಿದು ಬಿಟ್ಟಿದ್ದ. ಆಫ್ಟರ್ ದಿಸ್ ವಿಕ್ಟರಿ, ಗೋರಿ ಕ್ಯಾಪ್ಚರ್ಡ್ ಅಜ್ಮೀರ್ ಆ್ಯಂಡ್ ದೆಹಲಿ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಮುಸ್ಲಿಂ ರೂಲ್ ಇನ್ ಇಂಡಿಯಾ ಅಟ್ ಫಸ್ಟ್. ಸೊ ಏನೇ ಆಗಿರಲಿ, ಈ ಒಂದು ಮೊಹಮ್ಮದ್ ಗೋರಿಯ ದಾಳಿ ಅನ್ನುವಂಥದ್ದೇನಿದೆ, ಆ ಪೃಥ್ವಿರಾಜ್ ಚೌಹಾಣನ ಸೋಲಿನೊಂದಿಗೆ ಈತ ಭಾರತದಲ್ಲಿ ಮುಸ್ಲಿಂ ಆಡಳಿತವನ್ನು ಪ್ರಾರಂಭವನ್ನು ಮಾಡಿದ್ದ. ಈತ ಪೃಥ್ವಿರಾಜ್ ಚೌಹಾಣನ ಸೋಲಿನ ತರುವಾಯದಲ್ಲಿ ಅಜ್ಮೀರವನ್ನು ಮತ್ತು ದೆಹಲಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದ್ದ ಮತ್ತು ಮುಸ್ಲಿಂ ಸಾಮ್ರಾಜ್ಯವನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದ. ಆ ಒಂದು ಸ್ಥಾಪನೆಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥವನೇ ಮೊಹಮ್ಮದ್ ಗೋರಿ ಎನ್ನುವಂಥ ದಾಳಿಕೋರ. ಮೊಹಮ್ಮದ್ ಗಜ್ನಿ ಇನ್ವೈಟೆಡ್ ಫಾರ್ 17 times ಆಲ್ರೆಡಿ ವಿ ನೋ, ನಮಗೆ ಗೊತ್ತಿದೆ. 17 ಬಾರಿ ಮೊಹಮ್ಮದ್ ಗೋರಿ ಅನ್ನುವಂಥವನು, ಗಜನಿ ಅನ್ನುವಂಥವನು ದಾಳಿಯನ್ನು ಮಾಡಿದ ಭಾರತದ ಮೇಲೆ. ಬಟ್ ಹಿ ವಾಸ್ ನಾಟ್ ಇಂಟೆಂಡೆಡ್ ಟು ಎಸ್ಟಾಬ್ಲಿಷ್ ಡೈನಾಸ್ಟಿ. ತನ್ನದೇ ಆದಂತಹ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಬೇಕು ಅನ್ನುವಂತಹ ಯಾವುದೇ ಸಂಕಲ್ಪ ಆಗಿರಲಿ, ಅವನಲ್ಲಿ ಆ ಮನೋಭಾವನೆ ಆಗಿರಲಿ ಇರಲಿಲ್ಲ. ಹಿ ಅಟ್ಯಾಕ್ಡ್ ಇಂಡಿಯಾ ಫಾರ್ ಓನ್ಲಿ ವೆಲ್ತ್, ಪ್ಲಂಡರಿಂಗ್ ದ ವೆಲ್ತ್. ಇಲ್ಲಿನ ಸಂಪತ್ತನ್ನು ಲೂಟಿ ಮಾಡುವುದೊಂದೇ ಉದ್ದೇಶವಾಗಿತ್ತು ಒಂದು. ಸಾಮ್ರಾಜ್ಯ ಸ್ಥಾಪನೆ ಅನ್ನುವಂಥದ್ದು ಇಲ್ಲಿ ಮಾಡಬೇಕು ಅನ್ನುವಂಥ ಯಾವುದೇ ಇಚ್ಛೆ ಅನ್ನುವಂಥದ್ದು ಆ ಮೊಹಮ್ಮದ್ ಗಜ್ನಿಗೆ ಇರಲಿಲ್ಲ. ಬಟ್ ಮೊಹಮ್ಮದ್ ಗೋರಿ, he had another intention. He also plundered the wealth and also he wanted to establish a Muslim rule in India. ಇಲ್ಲಿ ಮೊಹಮ್ಮದ್ ಗೋರಿಯೂ ಸಹ ಆ ಸಂಪತ್ತನ್ನು ಲೂಟಿ ಮಾಡುವ ಉದ್ದೇಶದಿಂದಲೇ ಬಂದಂಥವನು. ಆದರೆ ಅವನ ಉದ್ದೇಶ ಇನ್ನೂ ಒಂದಿತ್ತು. ಏನಪ್ಪ ಅಂತಂದರೆ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಬೇಕು ಅನ್ನುವಂಥದ್ದಾಗಿ. ಅದಕ್ಕೋಸ್ಕರವಾಗಿ ದೆಹಲಿ ಮತ್ತು ಅಜ್ಮೀರವನ್ನು ವಶಪಡಿಸಿಕೊಂಡು ಮೊದಲ ಬಾರಿಗೆ ಆ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಿದ್ದ. ಟರ್ಕಿಶ್ ರೂಲ್ ಎಕ್ಸ್ಟೆಂಡೆಡ್ ಓವರ್ ಗಂಗಾ ಯಮುನಾ ದೋಆಬ್ ರೀಜನ್ ಆಫ್ಟರ್ ದಿ ಡಿಫೀಟ್ ಆಫ್ ಜಯಚಂದ್ರ, ದ ಗಹದ್ವಾಲಾ ಕಿಂಗ್ ಆಫ್ ಕನೌಜ್. ನಿಧಾನವಾಗಿ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇತ್ತು. ದ ಟರ್ಕಿಶ್ ರೂಲ್ ವಾಸ್ ಎಕ್ಸ್ಟೆಂಡಿಂಗ್ ಡೇ ಬೈ ಡೇ. ಇಲ್ಲಿ ಆ ಟರ್ಕರ
ಆಡಳಿತ ಅನ್ನುವಂಥದ್ದು ಏನಿದೆ ಅದು ದಿನದಿಂದ ದಿನಕ್ಕೆ ವಿಸ್ತರಿಸ್ತಾನೇ ಹೋಗ್ತಾ ಇತ್ತು. ಇನ್ನು ಎಕ್ಸ್ಟೆಂಡೆಡ್ ಅಪ್ ಟು ಗಂಗಾ ಯಮುನಾ ದೋಆಬ್ ರೀಜನ್ by the defeat of Jayachandra, the Gahadwala king of Kanauj. ಕನೂಜಿನ ಆ ಗಹದ್ವಾಲ ದೊರೆ ಆ ಜಯಚಂದ್ರನ ಸೋಲಿನೊಂದಿಗೆ ಟರ್ಕರ ಸಾಮ್ರಾಜ್ಯದ ವಿಸ್ತಾರ ಅನ್ನುವಂಥದ್ದು ಗಂಗಾ ಯಮುನಾ ದೋಆ ಪ್ರದೇಶದವರೆಗೂ ಸಹ ವಿಸ್ತರಿಸಿತು. ನಿಧಾನವಾಗಿ ಉತ್ತರ ಭಾರತದ ಭಾಗದಲ್ಲಿ ಮುಸ್ಲಿಂ ಸಾಮ್ರಾಜ್ಯ ಅನ್ನುವಂಥದ್ದು ವಿಸ್ತರಿಸ್ತಾನೆ ಹೋಗ್ತಾ ಇತ್ತು, ಬಲಿಷ್ಠಗೊಳ್ತಾ ಇತ್ತು ದಿನದಿಂದ ದಿನಕ್ಕೆ. And after Ghuri, he appointed his Indian region to administrate his entrusted slave general ಕುತುಬುದ್ದೀನ್ ಐಬಕ್. ಇಲ್ಲಿ ಭಾರತದ ಭಾಗದಲ್ಲಿ ಮೊಹಮ್ಮದ್ ಗೋರಿ ಗೆದ್ದುಕೊಂಡಂತಹ ಪ್ರದೇಶ ಏನಿದೆ ಅದನ್ನು ಆತ ತಾನೇ ಸ್ವತಃ ನೋಡಲಿಲ್ಲ ಅಥವಾ ಆಡಳಿತಕ್ಕೆ ಒಳಪಡಿಸಲಿಲ್ಲ. ಸೊ ಅದು ಏನಿದೆ ಬಹಳ ದೂರ ಇದೆ. ಇಟ್ ಈಸ್ ಫಾರ್ ಅವೇ ಫ್ರಮ್ ಹಿಸ್ ಡೈನಾಸ್ಟಿ. ಆ ಮೊಹಮ್ಮದ್ ಗೋರಿಯ ಸಾಮ್ರಾಜ್ಯ ಏನಿದೆ ಅದಕ್ಕಿಂತ ದೂರವಾದಂತಹ ಒಂದು ಪ್ರದೇಶ ಇದು. ಆ ಕಾರಣದಿಂದಾಗಿಯೂ ಏನು ಈತ ಸ್ವತಃ ಆ ಸಾಮ್ರಾಜ್ಯವನ್ನು ಅಥವಾ ಭಾರತದ ಭಾಗವನ್ನು ಆಳಲಿಲ್ಲ. ಅದರ ಬದಲಾಗಿ ತನ್ನ ಒಬ್ಬ ಆಪ್ತನಾಗಿದ್ದಂತಹ ನಂಬಿಕಸ್ಥ ಗುಲಾಮ ಅವನೇ ಕುತುಬುದ್ದೀನ್ ಐಬಕ್ ಅನ್ನುವಂಥವನನ್ನು, ಅವನು ಸೇನಾನಿಯೂ ಸಹ ಹೌದು. ಈ ಮೊಹಮ್ಮದ್ ಗೋರಿಯ ಸೇನಾನಿಯಾಗಿಯೂ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥವನು ಕುತುಬುದ್ದೀನ್ ಐಬಕ್. ಅವನನ್ನು ಈ ಭಾರತದ ಭಾಗಕ್ಕೆ ಆಡಳಿತಗಾರನಾಗಿ ನೇಮಕವನ್ನು ಮಾಡಿದ. ಮೊಹಮ್ಮದ್ ಗೋರಿಯ ಪರವಾಗಿ ಕುತುಬುದ್ದೀನ್ ಐಬಕ್ ಭಾರತದ ಭಾಗದಲ್ಲಿ ಆಡಳಿತ ವ್ಯವಸ್ಥೆಗೋಸ್ಕರವಾಗಿ ಆತ ನೇಮಕಗೊಂಡಿದ್ದ. ಆ್ಯಂಡ್ ಆಫ್ಟರ್ ದ್ಯಾಟ್ ಇನ್ 1206 ಮೊಹಮ್ಮದ್ ಗೋರಿ ಡೈಡ್. 1206 ವೇಳೆಯಲ್ಲಿ ಆ ದಾಳಿಕೋರ ಮೊಹಮ್ಮದ್ ಗೋರಿ ಅನ್ನುವಂಥವನು ಸಾವನ್ನು ಅಪ್ಪಿದ್ನಂತೆ. ಆಫ್ಟರ್ ದಿ ಡೆತ್ ಆಫ್ ಮೊಹಮ್ಮದ್ ಗೋರಿ, Qutbuddin Aibak secured from Caliph of Baghdad by manumission and declared independence in Indian region. After the death of Muhammad Ghori, Qutbuddin Aibak, the entrusted slave of Muhammad Ghori, he declared independence by getting manumission from Caliph of ಬಾಗ್ದಾದ್. ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ 1206 ಮೊಹಮ್ಮದ್ ಗೋರಿ ಸಾವನ್ನಪ್ಪಿದ್ದ. ಅವನ ಅಧಿಕಾರಿಯಾಗಿ ನೇಮಕವಾದಂತಹ ಅವನ ಗುಲಾಮ ಏನಿದ್ದಾನೆ ಭಾರತದ ಭಾಗದಲ್ಲಿದ್ದಂಥವನು ಕುತುಬುದ್ದೀನ್ ಐಬಕ್ ಅನ್ನುವಂತಹ ವ್ಯಕ್ತಿ, ಆತ ಏನು ಮಾಡ್ದಪ್ಪ ಅಂತಂದರೆ ಬಾಗ್ದಾದಿನ ಖಲೀಫನ ಹತ್ತಿರ ದಾಸ್ಯ ವಿಮೋಚನೆಯನ್ನು ಪಡೆದುಕೊಂಡು ಸ್ವತಂತ್ರವಾದಂತಹ ಸಾಮ್ರಾಜ್ಯವನ್ನೇ ಸ್ಥಾಪನೆಯನ್ನು ಮಾಡಿದ್ದ. ತನ್ನದೇ ಆದಂತಹ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದ್ದ ಭಾರತದ ಭಾಗದಲ್ಲಿ. ಕುತ್ಬುದ್ದೀನ್ ಐಬಕ್ ಅನ್ನುವಂತಹ ಮೊಹಮ್ಮದ್ ಗೋರಿಯ ನಂಬಿಕಸ್ಥ ಗುಲಾಮ. ಏನೇ ಆಗಿರಲಿ ಅಲ್ಲಿ ಈಗ ಈತ ಸ್ವತಂತ್ರನಾಗಿ ಹೊರಹೊಮ್ಮಿದ್ದ ಭಾರತದ ಆ ಭಾಗಕ್ಕೆ. ಆ್ಯಂಡ್ ಆಲ್ಸೋ ಹಿ ಡಿಕ್ಲೇರ್ಡ್ ಇಂಡಿಪೆಂಡೆನ್ಸ್, ಸ್ವತಂತ್ರತೆಯನ್ನು ಈತ ಘೋಷಣೆಯನ್ನು ಮಾಡಿಕೊಂಡಿದ್ದ, ತಾನೇ ಸ್ವತಂತ್ರವಾದಂಥವನು ಅನ್ನುವಂಥದ್ದಾಗಿ. ಹಿ ಎಸ್ಟಾಬ್ಲಿಷ್ಡ್ ಹಿಸ್ ಓನ್ ಡೈನಾಸ್ಟಿ ಕಾಲ್ಡ್ ಆಸ್ ಮಾಮುಲಕ್ ಆರ್ ಸ್ಲೇವ್ ಡೈನಾಸ್ಟಿ. ಇಲ್ಲಿ ತನ್ನದೇ ಆದಂತಹ ಸ್ವತಂತ್ರ ಸಾಮ್ರಾಜ್ಯ ಮನೆತನವನ್ನು ಸ್ಥಾಪನೆಯನ್ನು ಮಾಡಿದ್ದ. ಅದನ್ನು ನಾವು ಮಾಮುಲಕ್ ಅಥವಾ ಗುಲಾಮಿ ಮನೆತನ ಅಂತ ಹೇಳಿ ಕರೀತೇವೆ. ಬಿಕಾಸ್ ಹಿ ವಾಸ್ ಸ್ಲೇವ್ ಆಫ್ ಮೊಹಮ್ಮದ್ ಘೋರಿ. ಮೊಹಮ್ಮದ್ ಘೋರಿಯ ಗುಲಾಮನಾದ ಕಾರಣಕ್ಕೋಸ್ಕರವಾಗಿ ಇವನು ಸ್ಥಾಪಿಸಿದಂತಹ ರಾಜಮನೆತನ ಇದೆ, ಅದನ್ನು ಮಾಮುಲಕ್ ಅಥವಾ ಸ್ಲೇವ್ ಗುಲಾಮಿ ಮನೆತನ ಅಂಥೇಳಿ ನಾವು ಕರೀತಾ ಹೋಗ್ತೇವೆ. ಸೊ ಇಲ್ಲಿ ಈ ರೀತಿಯಾದಂತಹ ಒಂದು ಮನೆತನ ಅನ್ನುವಂಥದ್ದು ಅಂತೂ ಒಬ್ಬ ಗುಲಾಮನಿಂದ
ಮೊಹಮ್ಮದ್ ಗೋರಿಯ ಗುಲಾಮನಿಂದ ಸ್ಥಾಪಿತವಾಯಿತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಮಾಮಲಕ್ ಮೀನ್ಸ್ ಸ್ಲೇವ್. ಸೊ ಇಲ್ಲಿ ಮಾಮಲಕ್ ಅಂತಂದರೆ ಸ್ಲೇವ್ ಅಥವಾ ಗುಲಾಮ ಅನ್ನುವಂಥ ಅರ್ಥವನ್ನೇ ಹೊಂದಿದ್ದು, ಸೊ ಆ ಕಾರಣದಿಂದಾಗಿ ಕುತುಬುದ್ದೀನ್ ಐಬಕ್ ಸ್ಥಾಪಿಸಿದಂತಹ ಆ ಸಂತತಿ ಏನಿದೆ ಅದನ್ನು ಗುಲಾಮಿ ಸಂತತಿ ಅಥವಾ ಮಾಮಲಕ್ ಸಂತತಿ ಅಂಥೇಳಿ ಕರೀತಾ ಹೋಗ್ತಾನೆ. ಆ್ಯಂಡ್ ಕುತುಬುದ್ದೀನ್ ಐಬಕ್ in his regime, he constructed the Qutub Minar at Delhi. It's a famous monument in Delhi. ದೆಹಲಿಯಲ್ಲಿ ಆತ ತನ್ನ ಆಡಳಿತ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ಒಂದು ಸ್ಮಾರಕವನ್ನು ಕಟ್ಟಿಸಿದ್ದ. ಅದೇ ಕುತುಬ್ ಮಿನಾರ್ ಅನ್ನುವಂಥ ಒಂದು ಸ್ಮಾರಕ ದೆಹಲಿಯಲ್ಲಿ ಈತ ಕಟ್ಟಿಸಿದ್ದ. ಇದು ಅತ್ಯಂತ ಪ್ರಸಿದ್ಧವಾದಂಥ ಆ ಕುತುಬುದ್ದೀನ್ ಐಬಕ್ಕನ ಒಂದು ನಿರ್ಮಾಣ ಅಂಥೇಳಿ ಕರೆಯಲಾಗ್ತದೆ. ಏನೇ ಆಗಿರಲಿ ಅಂತೂ ಮುಸ್ಲಿಂ ಸಾಮ್ರಾಜ್ಯ ಅನ್ನುವಂಥದ್ದು ಭಾರತದ ಭಾಗದಲ್ಲಿ ಸ್ಥಾಪನೆ ಆಗಿತ್ತು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ we are studying about the dynasties of Delhi Sultanates and their achievements. Thank you.